I heard of one man ನಾನು ಒಬ್ಬ here in Karnataka only. ಕರ್ನಾಟಕದಲ್ಲೇ ಒಬ್ಬ ಮನುಷ್ಯನ ಬಗ್ಗೆ ಕೇಳಿದೆ ನಾನು. He was working in a bank. ಆತನು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದನು. He got some patches on his hand. ಆತನ ಕೈ ಮೇಲೆ ಕೆಲವು ಮಚ್ಚೆಗಳು ಬಂದವು. And he couldn't feel anything there. ಆತನಿಗೆ ಅದರಲ್ಲಿ ಸೂಕ್ಷ್ಮತೆ ಇರಲಿಲ್ಲ, ಅವನಿಗೆ ಗೊತ್ತಾಗ್ಲಿಲ್ಲ. And he was afraid this must be leprosy. ಅವನಿಗೆ ಭಯವಾಯಿತು, ಇದು ಕುಷ್ಠರೋಗ ಇರಬಹುದು ಅಂತ. But how can he tell people in the bank that I've got leprosy? They will dismiss him immediately. ಅವನಿಗೆ ಕುಷ್ಠರೋಗ ಇದೆ ಅಂತ ಹೇಗೆ ಹೇಳೋದು? ಬ್ಯಾಂಕ್ನಲ್ಲಿ ಅವನ ಕೆಲಸದಿಂದ ತೆಗೆದು ಬಿಡ್ತಾರೆ. So he started wearing long sleeve shirts. ಅವನು ಉದ್ದನೆಯ ಕೈ ತೋಳಿರುವಂತ ಶರ್ಟ್ ಹಾಕ್ಲಿಕ್ಕೆ ಪ್ರಾರಂಭಿಸಿದ. So nobody could see those. ಅದನ್ನ ಯಾರು ನೋಡಬಾರದು ಅಂತ. But covering up the leprosy is not going to heal it. ಅದನ್ನ ಮುಚ್ಚೋದ್ರಿಂದ ಆ ಕುಷ್ಠರೋಗ ಹೋಗೋದಿಲ್ಲ, ಗುಣಪಡೋದಿಲ್ಲ. It spread. ಅದು ಹರಡಲಿಕ್ಕೆ ಪ್ರಾರಂಭವಾಯಿತು. If he had gone immediately to the doctor, he could have got it treated and been healed. ಅವನು ತಕ್ಷಣವೇ ಡಾಕ್ಟರ್ ಹತ್ರ ಹೋಗಿದ್ರೆ ಡಾಕ್ಟರ್ ಏನಾದರೂ ಚಿಕಿತ್ಸೆ ಮಾಡ್ತಾ ಇದ್ರು. There is 100% cure for leprosy. ಆ ಕುಷ್ಠರೋಗಕ್ಕೆ 100% ಗುಣಪಡಿಸುವಂತ ಔಷಧಗಳಿದೆ. But he didn't want to go and tell a doctor, I've got leprosy. ಅವನಿಗೆ ಡಾಕ್ಟರ್ ಹತ್ರ ಹೋಗಿ ಹೇಳೋದಕ್ಕೆ ನಾಚಿಕೆ ಆಯಿತು. He tried to cover it. ಅವನು ಅದನ್ನು ಮುಚ್ಚಲಿಕ್ಕೆ ಪ್ರಾರಂಭಿಸಿದ. And it spread and spread and spread. Finally it came on his face. He could not hide it anymore. ಅವನಿಗೆ ಎಷ್ಟು ಹರಡ್ತು ಅಂದ್ರೆ ಹರಡಿ ಅದು ಮುಖದ ಮೇಲೆಲ್ಲ ಹರಡಿತು. ಅವನು ಮುಚ್ಚಲಿಕ್ಕೆ ಸಾಧ್ಯವಾಗಿಲ್ಲ. ನಂತರ Then he had to lose his job. ನಂತರ ಅವನ ಕೆಲಸ ಹೋಯ್ತು. And they all got angry with him. Why you didn't tell us earlier? ಅವ್ರಿಗೆಲ್ಲ ಕೋಪ ಬಂತು. ನೀನು ಯಾಕೆ ಮೊದಲೇ You've been sitting here in the office and infecting everybody. ನೀನು ಈ ಆಫೀಸ್ನಲ್ಲಿ ಕುಳಿತುಕೊಂಡು ಎಲ್ಲರಿಗೂ ಹರಡ್ತಾ ಇದ್ವಲ್ಲ ಇಷ್ಟು ದಿವಸ. What was his mistake? ಆತನ ತಪ್ಪು ಏನಾಗಿತ್ತು? He did not go immediately to the doctor to get it cured. ಅವನು ತಕ್ಷಣವೇ ಡಾಕ್ಟರ್ ಹತ್ರ ಹೋಗಿ ಗುಣ ಹೊಂದಲಿಕ್ಕೆ ಪ್ರಯತ್ನ ಮಾಡಲಿಲ್ಲ. He did not confess his sickness. ಆತನ ಆ ಒಂದು ಅನಾರೋಗ್ಯವನ್ನ ಅವನು ಅರಿಕೆ ಮಾಡಲಿಲ್ಲ. I want to say it's like that with secret sin in your life. It is like that. ನಿಮ್ಮಲ್ಲಿ ಆ ರಹಸ್ಯ ಪಾಪಗಳಿದ್ರೆ ಹಾಗೇನೇ ಆಗುತ್ತೆ. Do you have some secret bad habit in your life that nobody knows? ನಿಮಗೆ ಯಾವುದೋ ರಹಸ್ಯ ಕೆಟ್ಟ ಅಭ್ಯಾಸಗಳಿದೆಯಾ, ಯಾರಿಗೂ ಗೊತ್ತಿಲ್ಲದೆ ಇರೋಂಥದ್ದು? Your friends don't know, your wife does not know. ನಿಮ್ಮ ಸ್ನೇಹಿತರಿಗೆ ಗೊತ್ತಿಲ್ಲ, ನಿಮ್ಮ ಹೆಂಡತಿಗೆ ಗೊತ್ತಿಲ್ಲ, your husband doesn't know, ನಿಮ್ಮ ಗಂಡನಿಗೆ ಗೊತ್ತಿಲ್ಲ. You cover it up. ನೀವು ಅದನ್ನ ಮುಚ್ಚಿಬಿಡ್ತೀರಾ. Just like this person put on long sleeves to cover up his leprosy. ಈ ಮನುಷ್ಯ ಉದ್ದ ತೋಳಿನ ಶರ್ಟ್ ಹಾಕಿದಾಗ. But covering it up will not heal it. ಅದನ್ನ ಮುಚ್ಚೋದ್ರಿಂದ ಗುಣ ಹೊಂದೋದಿಲ್ಲ. It will spread and spread and spread. ಅದು ಹರಡ್ತಾ ಹೋಯ್ತು. And finally it will destroy you. ಕಡೆಗೆ ಅದು ನಿಮ್ಮನ್ನೇ ಹಾಳು ಮಾಡಿಬಿಡುತ್ತೆ. For sin also there is 100% cure. ಇಲ್ಲಿ ಪಾಪಕ್ಕೆ ಕೂಡ 100% ಗುಣ ಹೊಂದುವ. I always say the best thing is to confess it immediately. ಒಳ್ಳೆಯದು ಏನು ಅಂದ್ರೆ ತಕ್ಷಣವೇ ಅದನ್ನ ಆರಕೆ ಮಾಡುವಂತ. Don't wait till you have committed 100 sins and then confess it. ನೀವು 100 ಪಾಪಗಳನ್ನು ಮಾಡಿ ನಂತರ ಆರಕೆ ಮಾಡೋದಲ್ಲ. That is like if you have cheated 100 people and then you decide to return the money. 100 ಜನರನ್ನ ಮೋಸ ಮಾಡಿದ ನಂತರ ನೀವು ಹಿಂದೆ ಕೊಡಲಿಕ್ಕೆ ಪ್ರಯತ್ನ ಮಾಡುವಂತ. That is a big problem. ಆವಾಗ ಇನ್ನೂ ಸಮಸ್ಯೆ ಜಾಸ್ತಿ ಆಗುತ್ತೆ. If you have cheated one person, go and return that money. ಒಬ್ಬ ಮನುಷ್ಯನಿಗೆ ವಂಚಿಸಿದ್ರೆ ನೀವು ಆ ಹಣವನ್ನು ಹಿಂದಿರುಗಿಸಬೇಕು. That is like a leprosy. ಅದು ಒಂದು ಕುಷ್ಠರೋಗದ ತರ. Like a cancer. ಅದು ಒಂದು ಕ್ಯಾನ್ಸರ್ ಹಾಗೆ. Or if you have hurt one person, go and ask forgiveness from that person. ನೀವು ಒಬ್ಬ ವ್ಯಕ್ತಿಗೆ ನೀವು ನೋಯಿಸಿದ್ರೆ ಬೇಗ ಹೋಗಿ ಆತನಲ್ಲಿ ಕ್ಷಮೆ ಕೇಳಿ. You can be healed. ನಿಮಗೆ ಗುಣ ಸಿಗುತ್ತೆ. That is why Jesus died. ಅದಕ್ಕಾಗಿ ಯೇಸು ಸ್ವಾಮಿ ಸತ್ತ. You know, Jesus died to bring us in fellowship with God. ಯೇಸು ಸ್ವಾಮಿ ಸತ್ತದ್ದಕ್ಕೆ ಉದ್ದೇಶ ಏನಂದ್ರೆ ನಮ್ಮನ್ನ ಯೇಸು ದೇವರ ಜೊತೆ ಆ ಒಂದು ಸಂಬಂಧವನ್ನ ಬೆಳೆಸಬೇಕು ಅಂತ. You don't need to commit some big sin to break your fellowship with God. ದೇವರ ಜೊತೆ ಆ ಸಂಬಂಧವನ್ನ ಕಳೆದುಕೊಳ್ಳಲಿಕ್ಕೆ ನೀವು ದೊಡ್ಡ ಪಾಪ ಮಾಡೋ ಅವಶ್ಯಕತೆ ಇಲ್ಲ. See, all these lights come through electricity. ಈ ಒಂದು ಎಲ್ಲ ಬಲ್ಬ್ ಬೆಳಕುಗಳು ಒಂದು ಎಲೆಕ್ಟ್ರಿಸಿಟಿಯಿಂದ ಬರುತ್ತೆ. If there's a small break in that wire, ಒಂದು ವೈರ್ ನಲ್ಲಿ ಒಂದು ಚಿಕ್ಕದಾಗಿ ಅಡಚಣೆ ಇದ್ರೆ ಮುರಿದಿದ್ರೆ, not a big break, just a small break, ಚಿಕ್ಕದಾಗಿ ಮುರಿದಿದ್ರು ಸಾಕು, light will go off. ಆ ಒಂದು ಬೆಳಕು ಹೋಗ್ಬಿಡುತ್ತೆ. You can say, oh, that's only a small break, it's not touching. ಇಲ್ಲ, ಅದು ಚಿಕ್ಕದಾಗಿ ಮುರಿದಿದೆ, ಅದು ಮುಟ್ತಾ ಇಲ್ಲ ಅಷ್ಟೇನೆ ಅಂತ ಹೇಳಿದ್ರೆ that's enough, the light is gone. ಏನು ಹೇಳಿದ್ರು ಬೆಳಕು ಹೋಗ್ಬಿಡುತ್ತೆ. Whether it's a big break or a small break, the electricity goes. ದೊಡ್ಡದಾಗಿ ಮುರಿದಿದ್ರು ಪರವಾಗಿಲ್ಲ, ಚಿಕ್ಕದಾಗಿ ಮುರಿದಿದ್ರು ಪರವಾಗಿಲ್ಲ, ಬೆಳಕು ಹೋಗ್ಬಿಡುತ್ತೆ. Sin is like that. ಪಾಪ ಹಾಗೆ. Now whether small sin or big sin, the connection with God is gone. ಚಿಕ್ಕ ಪಾಪ ಆಗಿರಬಹುದು, ದೊಡ್ಡ ಪಾಪವಾಗಿರಬಹುದು, ಆ ಸಂಬಂಧ ಕಡಿದು ಹೋಯಿತು. There are many Christians sitting with a lot of secret sins in their life. ಬಹಳಷ್ಟು ಕ್ರೈಸ್ತರು ಬಹಳಷ್ಟು ರಹಸ್ಯ ಪಾಪಗಳಲ್ಲಿ ಇಟ್ಕೊಂಡು ಕುಳಿತುಕೊಂಡಿರ್ತಾರೆ. That is the reason why in our church we only preach against sin. ಅದರಿಂದ ನಮ್ಮ ಸಭೆಯಲ್ಲಿ ಬಹಳಷ್ಟು ಯಾವಾಗಲೂ ಪಾಪದ ವಿರುದ್ಧವಾಗಿ ಮಾತಾಡ್ತೀವಿ.
It's people say, why are you always preaching against sin? ಜನ ಹೇಳ್ತಾರೆ ಯಾಕೆ ಯಾವಾಗಲೂ ಪಾಪದ ವಿರುದ್ಧವಾಗಿ ಮಾತಾಡ್ತೀರಾ? It's like going to a hospital and say, why are you always treating only diseases? ಯಾವ್ದಾದ್ರು ಆಸ್ಪತ್ರೆಗೆ ಹೋಗ್ಬಿಟ್ಟು ಯಾಕೆ ನೀವು ಅನಾರೋಗ್ಯದ ವಿರುದ್ಧನೇ ನೀವು ಚಿಕಿತ್ಸೆ ಕೊಡ್ತಾ ಇದ್ದೀರಾ ಅಂತ ಕೇಳೋ ಹಾಗೆ. The hospital is to treat diseases. That's why it is there. ಆಸ್ಪತ್ರೆಯಲ್ಲಿ ರೋಗ ನಿವಾರಣೆಗೆ ಕೆಲಸ ಮಾಡಬೇಕು, ಅದಕ್ಕೋಸ್ಕರ ಅದಿರೋದು. You don't go to a hospital to learn how to make money. ಆಸ್ಪತ್ರೆಗೆ ಹೋಗಿ ಹಣ ಹೇಗೆ ಗಳಿಸೋದು ಅಂತ ಮಾಡ್ಲಿಕ್ಕೆ ಹೋಗೋದಿಲ್ಲ. You don't go there to study mathematics. ಅಲ್ಲಿ ಹೋಗಿ ಗಣಿತವನ್ನು ಕಲಿಲಿಕ್ಕೆ ಹೋಗೋದಿಲ್ಲ. A hospital is running only to cure diseases. ಆಸ್ಪತ್ರೆಗಳು ನಡೀತಾ ಇರೋದು ಮುಖ್ಯ ಉದ್ದೇಶ ರೋಗ ನಿವಾರಣೆ ಮಾಡ್ಲಿಕ್ಕೆ. Morning till night, every person in that hospital is only treating diseases. ಬೆಳಗ್ಗೆಯಿಂದ ಸಂಜೆವರೆಗೆ ಪ್ರತಿಯೊಬ್ಬರು ಕೆಲಸ ಮಾಡ್ತಾ ಇರೋದು ಆ ರೋಗ ನಿವಾರಣೆಗಾಗಿ ಮಾತ್ರ. They are not teaching mathematics, they are not teaching people how to make money. ಅವರು ಗಣಿತಕ್ಕಾಗ್ಲಿ ಹಣ ಮಾಡ್ಲಿಕ್ಕಾಗಿ ಕಲಿಸ್ತಾ ಇಲ್ಲ ಅಲ್ಲಿ. And the true church of Jesus Christ has got only one job, to deliver people from sin. ನಿಜವಾದ ಒಂದು ಕ್ರೈಸ್ತ ಸಭೆಯ ಮುಖ್ಯ ಉದ್ದೇಶ ಕೆಲಸ ಏನಂದ್ರೆ ಅವ್ರನ್ನ ಪಾಪದಿಂದ ಮುಕ್ತರನ್ನಾಗಿ ಮಾಡುವಂತ. I'm sorry to say that most churches are not doing that job. ನನಗೆ ಬಹಳ ದುಃಖ ಆಗುತ್ತೆ ಹೇಳಲಿಕ್ಕೆ, ಬಹಳಷ್ಟು ಸಭೆಗಳು ಆ ಕೆಲಸವನ್ನು ಮಾಡ್ತಾ ಇಲ್ಲ. Teaching so many other things. ಅವರು ಬಹಳಷ್ಟು ಬೇರೆ ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. Imagine you go to a hospital and they teach you how to make money, but they don't cure your diseases. ನೀವು ಯೋಚನೆ ಮಾಡಿ, ಒಂದು ಆಸ್ಪತ್ರೆಗೆ ಹೋದ್ರೆ ಅವರು ನಿಮ್ಗೆ ಹಣ ಹೇಗೆ ಮಾಡೋದು ಅಂತ ಹೇಳ್ತಾರೆ, ಆದ್ರೆ ನಿಮ್ಮ ರೋಗ ನಿವಾರಣೆ ಮಾಡಿಲ್ಲ ಅಂದ್ರೆ. You say, what is this? This is some financial center or is it a hospital? ಇದು ಒಂದು ಆರ್ಥಿಕ ಸಮಸ್ಯೆಯನ್ನು ತೀರಿಸುವಂತ ಜಾಗನ ಇಲ್ಲ ರೋಗ ನಿವಾರಣೆ ಮಾಡುವಂತ ಜಾಗನ ಅಂತ ಅನ್ಕೊಂತೀರಾ? This is where the church of Jesus Christ has failed, not only in India, all over the world. ಈ ಒಂದು ಭಾರತದಲ್ಲಿ ಮಾತ್ರವಲ್ಲ, ಲೋಕದಲ್ಲಿ ಎಲ್ಲ ಕಡೆ ಕ್ರಿಸ್ತ ಯೇಸುವಿನ ಸಭೆಯು ಸೋತಿದೆ. ಈ ಕ್ಷೇತ್ರದಲ್ಲಿ Jesus means he came to save his people from their sins. ಯೇಸು ಅಂದ್ರೆ ಆತನು ಜನರನ್ನ ಪಾಪದಿಂದ ರಕ್ಷಿಸಲಿಕ್ಕಾಗಿ ಬಂದಾತನು. He didn't come here to make people healthy or wealthy. ಇಲ್ಲಿ ಜನರನ್ನ ಶ್ರೀಮಂತರಾಗಿ ಆಗ್ಲಿ ಆರೋಗ್ಯವಂತರಾಗ್ಲಿ ಮಾಡ್ಲಿಕ್ಕೆ ಬಂದಿಲ್ಲ ಯೇಸು. All you can go to other places. ಅವರೆಲ್ಲ ಬೇರೆ ಕಡೆ ಹೋಗಬಹುದು. He came to save his people from their sins. ಆತನು ಬಂದ ಮುಖ್ಯ ಉದ್ದೇಶ ಜನರನ್ನ ಪಾಪದಿಂದ ರಕ್ಷಿಸಲಿಕ್ಕೆ. When Jesus is the head of a church, ಇಲ್ಲಿ ಒಂದು ಸಭೆಗೆ ಮುಖ್ಯಸ್ಥನು ತಲೆಯಾಗಿ ಯೇಸು ಸ್ವಾಮಿಯಾಗಿದ್ದಾನೆ. Church has only one job. ಆ ಒಂದು ಸಭೆಗೆ ಮುಖ್ಯ ಒಂದು ಕೆಲಸವಿದೆ. Just like a hospital has got only one job. ಆಸ್ಪತ್ರೆಗೆ ಒಂದೇ ಒಂದು ಕೆಲಸ ಇದೆ. This church has got one job, to save the people sitting there from their sins. ಈ ಸಭೆಗೆ ಮುಖ್ಯ ಕೆಲಸ ಉದ್ದೇಶ ಏನಂದ್ರೆ ಅವರ ಪಾಪದಿಂದ ಜನರನ್ನ ರಕ್ಷಿಸುವಂತ. So why is it in so many churches they are not freeing people from their sins? ಯಾಕೆ ಬಹಳಷ್ಟು ಸಭೆಗಳಲ್ಲಿ ಜನರನ್ನ ಪಾಪದಿಂದ ಬಿಡುಗಡೆ ಪಡಿಸ್ತಾ ಇಲ್ಲ? Because the leaders are not themselves free from sin. ಯಾಕೆ ಅಂದ್ರೆ ನಾಯಕರೇ ಪಾಪದಿಂದ ಬಿಡುಗಡೆ ಹೊಂದಿಲ್ಲ. And I'll tell you honestly, you may not agree with me, but it is true. ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ನೀವು ನಂಬದೇ ಇರಬಹುದು, ಇದು ಸತ್ಯ. The devil is the one who is the leader in many churches. ಬಹಳಷ್ಟು ಸಭೆಯಲ್ಲಿ ನಾಯಕನಾಗಿ ಸೈತಾನನಾಗ್ಬಿಟ್ಟಿದೆ. He's allowing them to live in sin. ಅವರಿಗೆ ಪಾಪದಲ್ಲಿ ಜೀವಿಸಲಿಕ್ಕೆ ಬಿಡ್ತಾನೆ. He says, yeah, spend your life making money. ನೀವು ಹಣವನ್ನು ಮಾಡೋದ್ರಲ್ಲಿ ಸಮಯ ಕಳೆಯಿರಿ, Don't worry about your sins. ನಿಮ್ಮ ಪಾಪದ ಬಗ್ಗೆ ಅಷ್ಟು ಯೋಚನೆ ಮಾಡಬೇಡಿ. Who says that? ಯಾರು ಹೇಳ್ತಾರೆ ಹಾಗೆ? You think Jesus ever said, don't worry about your sins? It's ಪಾಪದ okay. ಬಗ್ಗೆ ಪರವಾಗಿಲ್ಲ ಅಂತ ಯೇಸು ಸ್ವಾಮಿ ಯಾವಾಗಾದ್ರೂ ಹೇಳ್ತಾರಾ? Did Jesus ever teach people how to make more money? ಯೇಸು ಸ್ವಾಮಿ ಎಲ್ಲಾದ್ರೂ ಹೇಳ್ಕೊಟ್ರ ನೀವು ಹೆಚ್ಚು ಹಣ ಮಾಡೋದು ಹೇಗೆ ಅಂತ? So who is the head of that church? ಅಂತ ಸಭೆಯ ಮುಖ್ಯಸ್ಥನು ಯಾರು? It's a very sad thing that many churches are run by the devil today. ಬಹಳಷ್ಟು ಸಭೆಗಳು ಸೈತಾನನಿಂದ ನಡೆಸಲ್ಪಡೋದು ಬಹಳ ದುಃಖದ Because ಸಂಗತಿ. they are not delivering people from their sin. ಯಾಕಂದ್ರೆ ಜನರನ್ನ ಅವರ ಪಾಪಗಳಿಂದ ಬಿಡುಗಡೆಗೆ ನಡೆಸ್ತಾ ಇಲ್ಲ. I never want to be in such a church. ಅಂತ ಸಭೆಯಲ್ಲಿ ನಾನು ಇರಲಿಕ್ಕೆ ಇಷ್ಟಪಡೋದಿಲ್ಲ. If I am sick, I would like to go to a hospital where they will cure my sickness, not where they teach me how to study mathematics. ನನಗೆ ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ಎಲ್ಲಿ ಎಂತ ಆಸ್ಪತ್ರೆಯಲ್ಲಿ ಈ ಆರೋಗ್ಯಕ್ಕೆ ಚಿಕಿತ್ಸೆ ಕೊಡ್ತಾರೋ ಅಲ್ಲಿ ಹೋಗ್ತೀನಿ. ಆ ಹಣ ಗಳಿಸೋಕೆ ಹೇಳ್ಕೊಡ್ತಾರಲ್ಲ ಅಂತ ಜಾಗ ಹೋಗೋದಿಲ್ಲ. If I want to study, I'll go to a college. ನನಗೆ ವಿದ್ಯಾಭ್ಯಾಸ ಮಾಡಬೇಕು ಅಂದ್ರೆ ಕಾಲೇಜ್ಗೆ ಹೋಗ್ತೀನಿ. I go to a hospital to get cured of my sickness. ಆಸ್ಪತ್ರೆಗೆ ಹೋಗೋದು ನನ್ನ ರೋಗದ ಚಿಕಿತ್ಸೆಗಾಗಿ. We go to a church to be freed from our sins. ನಾವು ಸಭೆಗೆ ಹೋಗೋ ಮುಖ್ಯ ಉದ್ದೇಶ ಪಾಪದಿಂದ ಬಿಡುಗಡೆ ಹೊಂದಲಿಕ್ಕೆ. How is it that many of you have been to churches for so many years but still so many sins in your life? ಹೇಗೆ ನೀವು ಇಷ್ಟು ವರ್ಷಗಳು ಸಭೆಗೆ ಹೋಗಿ ನಿಮ್ಮ ಪಾಪಗಳು ಹಾಗೆ ಉಳಿದಿದೆ? How strongly do you hear your pastor preaching against sin in your church? ನಿಮ್ಮ ಪಾಸ್ಟರು ಪಾಪದ ವಿರುದ್ಧವಾಗಿ ಬಲವಾಗಿ ಮಾತಾಡೋದನ್ನ ನೀವು ಎಷ್ಟು ಕೇಳಿದಿರಾ? You know how in the hospitals the people will give strong treatment to people who are seriously sick? ಆಸ್ಪತ್ರೆಯಲ್ಲಿ ಗಂಭೀರವಾದ ರೋಗಿಗಳಿಗೆ ಎಷ್ಟು ಗಂಭೀರವಾದ ಚಿಕಿತ್ಸೆಯನ್ನು ಕೊಡ್ತಾರೆ ನೋಡಿದಿರಲ್ಲ? They give them injections and antibiotics and so many things. ಇಂಜೆಕ್ಷನ್ ಕೊಡ್ತಾರೆ, ಆಂಟಿಬಯೋಟಿಕ್ ಕೊಡ್ತಾರೆ, ಔಷಧಿ ಕೊಡ್ತಾರೆ. Cut the body open to remove the cancer. ಆ ಒಂದು ಕ್ಯಾನ್ಸರ್ ತೆಗಿಲಿಕ್ಕೆ ಶಸ್ತ್ರಚಿಕಿತ್ಸೆ ಮಾಡ್ತಾರೆ. They cause a lot of pain. ಅದರಿಂದ ಬಹಳ ನೋವು ಕೂಡ ಆಗುತ್ತೆ. Because they want to cure the person. ಯಾಕೆಂದ್ರೆ ಆ ಮನುಷ್ಯನನ್ನ ಗುಣಪಡಿಸಲಿಕ್ಕೆ ಬಯಸ್ತಾರೆ ಅವರು. Only a doctor who loves the patient will be willing to do all that. ಯಾವ ಒಬ್ಬ ಡಾಕ್ಟರು ರೋಗಿನ ಪ್ರೀತಿಸ್ತಾನೋ ಅವನು ಅದನ್ನೆಲ್ಲ ಮಾಡ್ಲಿಕ್ಕೆ ತಯಾರಿರ್ತಾನೆ. And a preacher who loves you will seek to save you from your sins. ಯಾವ ಪ್ರಸಂಗಿಗೆ ನಿಮ್ಮ ಮೇಲೆ ಪ್ರೀತಿ ಇದೆಯೋ ನಿಮ್ಮನ್ನ ಆ ಒಂದು ಪಾಪದಿಂದ ದೂರ ನಡೆಸಲಿಕ್ಕೆ ಸಹಾಯ ಮಾಡ್ತಾರೆ. Because it is sin that drives a person away from God closer and closer to the devil. ಯಾಕಂದ್ರೆ ಆ ಒಂದು ಪಾಪನೇ ಒಬ್ಬ ಮನುಷ್ಯನನ್ನ ದೇವರಿಂದ ಸೈತಾನನ ಕಡೆ ನಡೆಸುವಂತದ್ದು. We can't just say, oh, Jesus will forgive me.
ನಾವು ಸುಮ್ಮನೆ ಹೇಳಲಿಕ್ಕಾಗಲ್ಲ ಯೇಸು ನನ್ನನ್ನು ಕ್ಷಮಿಸ್ತಾರೆ ಅಂತ. If we take sin lightly, ನಾವು ಪಾಪದ ಬಗ್ಗೆ ಗಂಭೀರವಾಗಿಲ್ಲ ಅಂದ್ರೆ the time will come in our life when we will not be able to really repent. ನಮ್ಮ ಜೀವಿತದಲ್ಲಿ ಒಂದು ಸಮಯ ಬರುತ್ತೆ ನಮಗೆ ಮಾನಸಾಂತರ ಪಡಲಿಕ್ಕೆ ಸಾಧ್ಯವಾಗೋದಿಲ್ಲ.